ಎರಡು ಕೈ ಹಿಂಗೆ ಲಾಕ್ ಆಗಬೇಕು ಮಂಡಿ ಕೆಳಗಡೆ. ಯಾವ್ದು ಜಾಸ್ತಿ ಪೇನ್ ಇದೆ ಸ್ವಲ್ಪ ಕಾಲೆತ್ತಿ ಫುಲ್ ಹಿಂದ್ಗಡೆ ಹೋಗಿ ಆಯ್ತಾ. ನಿಧಾನಕ್ಕೆ ಕಾಣ ಸ್ಟ್ರೈಟ್ ಮಾಡಿ. ಇನ್ನ ಸ್ಟ್ರೈಟ್ ಆಗಿರ್ಬೇಕು, ಬೆಂಡ್ ಮಾಡ್ಕೊಬಿಡಿ. ಎತ್ತಿ ಹಾಗೆ 10 ಸೆಕೆಂಡ್ ಹೋಲ್ಡ್. 1 2 3 4 5 6 7 8 9 10 ಬೆಂಡ್ ಮಾಡಬೇಕು ಆಯ್ತಾ. ಇದೇ ತರ 10 ಸಲ ಮಾಡಬೇಕು. ಹೀಗೆ ಮಾಡುವಾಗ ಮುಂದೆ ಬರೋದು, ಕಾಲು ಬಿಡೋದು ಮಾಡಂಗಿಲ್ಲ. ಫಸ್ಟ್ ಪೊಸಿಷನ್ ಹಿಂಗೆ ಹೋದ್ಮೇಲೆ ಲಾಸ್ಟ್ ಈಗ 10 ಸೆಕೆಂಡ್ ಟೈಮ್ 1 to 10 ಗಂಟೆ ಫೋನ್ ಮಾಡ್ತೀರಾ, ಬೆಂಡ್ ಮಾಡ್ತೀರಾ. ಹಾಗೆ 10 ಲಾಸ್ಟ್ 10 ಹೀಗೆ ಇರ್ಬೇಕಾ? ಹಾಗೆ ಇರಬೇಕು. ಅದೇ ಪೊಸಿಷನ್ ಈ ತರ ಮಾಡೋದು. ಹೀಗೆ ಮಾಡಿ ಹಿಂಗೆ ಮಾಡು. 10 ಸೆಕೆಂಡ್ ಹೋಗೋದಿಲ್ಲ ಬೆಂಡ್ ಮಾಡೋದು, 10 ಸೆಕೆಂಡ್ ಹೋಗೋದಿಲ್ಲ ಬೆಂಡ್ ಮಾಡೋದು. ಓಕೆನಾ. ಅದಾದ್ಮೇಲೆ 15 ಲಾಸ್ಟ್ ಹೋಗ್ತು ಮಕ್ಕಳು. 1 to 10 ಗಂಟೆ ಫೋನ್ ಮಾಡಬೇಕು, ಬೆಂಡ್ ಮಾಡಬೇಕು, ಮುಂದ್ಗಡೆ ಬರಬೇಕು, ಕಾಲು ಇಳಿಸ್ಬೇಕು ನಿಧಾನಕ್ಕೆ, ಕೈ ತಗಿ. ಓಕೆನಾ. ಇದು ನೀ ಎಕ್ಸಸೈಸ್. ಇದಾದ್ಮೇಲೆ ಇದು 10 ಟೈಮ್ಸ್ ಆದ್ಮೇಲೆ ಆಯ್ತಾ. ಇದು ಫಸ್ಟ್ ಎಕ್ಸಸೈಸ್. ಎರಡನೇ ಎಕ್ಸಸೈಸ್ ನಿಂತ್ಕೊಳ್ಳಿ, ಹೀಗೆ ಮಾಡಬೇಕು. 10 ಸೆಕೆಂಡ್ ಹೋಗಿ 1 2 3 4 5 6 7 8 9 10 ಇಳಿಸಿ. ಇದೇ ಥರ 10 ಸಲ ಮಾಡಬೇಕು. ಇದು ನೀ ಎಕ್ಸಸೈಸ್ ದಿನಕ್ಕೆ 3 ಸಲ, ಮಾರ್ನಿಂಗ್ ಈವ್ನಿಂಗ್ ಆಫ್ಟರ್ನೂನ್ ಆಯ್ತಾ. ಹಿಪ್ ಎಕ್ಸಸೈಸ್ ಅಂದರೆ ಇಲ್ಲಿ ಪೇನ್ ಬರುತ್ತಲ್ಲ ಅದನ್ನು ಹೀಗೆ ನಿಂತ್ಕೋಬೇಕು, ಬೆಂಡ್ ಮಾಡ್ಕೋಬೇಕು. ಹೀಗೆ 10 ಸೆಕೆಂಡ್ ಹೋಗಿ 1 2 3 4 5 6 7 8 9 10 ಇಳಿಸಿ. ಇದೇ ಥರ 10 ಸಲ ಮಾಡಬೇಕು. ಆಮೇಲೆ ಈ ಕಾಲು 10 ಸಲ, ಆಮೇಲೆ ಮುಂದ್ಗಡೆಗೆ ಹೀಗೆ 10 ಸೆಕೆಂಡ್ ಹೋಲ್ಡ್ 10 ಟೈಮ್ಸ್ ಮಾಡಬೇಕು. ಎಷ್ಟು ನಿಮಗೆ ಎತ್ತಕ್ಕೆ ಹೋಗುತ್ತೆ ಅಷ್ಟು ಲಿಫ್ಟ್ ಮಾಡಿ ಆಯ್ತಾ. ನೆಕ್ಸ್ಟ್ ಸೈಡ್ಗೆ ಹೀಗೆ 10 ಸೆಕೆಂಡ್ ಹೋಲ್ಡ್ 10 ಟೈಮ್ಸ್. ಆಮೇಲೆ ಈ ಕಡೆ 10 ಸೆಕೆಂಡ್ ಹೋಲ್ಡ್ 10 ಟೈಮ್ಸ್. ನೆಕ್ಸ್ಟ್ ಹೀಗೆ ಬ್ಯಾಕ್, ಎಲ್ಲೂ ಬೆಂಡ್ ಆಗಂಗಿಲ್ಲ, ಮಂಡಿ ಬೆಂಡ್ ಆಗಂಗಿಲ್ಲ. ಹೀಗೆ 10 ಸೆಕೆಂಡ್ ಹೋಲ್ಡ್ 10 ಟೈಮ್ಸ್. ಓಕೆನಾ. ಇದನ್ನು ದಿನಕ್ಕೆ 3 ಸಲ, ಮಾರ್ನಿಂಗ್ ಈವ್ನಿಂಗ್ ಆಫ್ಟರ್ನೂನ್ ಆಯ್ತಾ. ಬೆರಳುಗಳು ನೋವಿದೆಯಾ? ಇದು ಸಮ್ಟೈಮ್ಸ್. ಓಕೆನಾ. ಅದಕ್ಕೆ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. ಶೂ ವೇರ್ ಮಾಡ್ತೀರಲ್ವಾ, ಶೂ ಹಾಕೊಂಡು ಹೇಳ್ಕೊಡಿ. ಫಸ್ಟ್ ಒನ್ ಮೇಡಮ್ ಹೀಗೆ ನಿಂತ್ಕೋಬೇಕು, ಆ್ಯಂಕಲ್ ಎಕ್ಸಸೈಸ್. 10 ಸೆಕೆಂಡ್ ಹೋಲ್ಡ್ 1 2 3 4 5 6 7 8 9 10 ಇಳಿಸಿ. ಇದೇ ಥರ 10 ಸಲ ಮಾಡಬೇಕು. ಹೇಳ್ಕೊಟ್ಟಿಲ್ಲ ಅದು ನೀಗುವೆ ಆ್ಯಂಕಲ್ಗೂ ಆಯ್ತಾನಾ. ನೆಕ್ಸ್ಟ್ ಹೀಗೆ ಪೂರ್ತಿ ಮಾಡಿ. ನಿಮಿಷಕ್ಕೆ ನೋಡಿ, ನಿಮಿಷಕ್ಕೆ ನೋಡಿ. ಹೀಗೆ 10 ಸೆಕೆಂಡ್ ಹೋಲ್ಡ್ 1 2 3 4 5 6 7 8 9 10 ಇಳಿಸಿ. ಈ ಥರ 10 ಸಲ ಮಾಡಬೇಕು ಆಯ್ತಾ. ನೆಕ್ಸ್ಟು ಹೀಗೆ ಚೇರ್ನಲ್ಲಿ ಕೂತ್ಕೋಬೇಕು. ಕೂತ್ಕೊಂಡು ಯಾವುದು ಪೇನ್ ಇದೆ ಇದು ಆ್ಯಂಕಲ್ಲು, ಇಲ್ಲಿಗೆ 1 kg ಆ್ಯಂಕಲ್ ಬರುತ್ತೆ. 1 kg ಇರೋ ವೆಯ್ಟು ಏನಾದ್ರು ಇದ್ರೆ ಕಟ್ಟಿ ಆ್ಯಂಕಲ್ ಅಂತ ಬರುತ್ತೆ. ತಗೋತೀನಿ ಅಂತ ತಗೊಳ್ಳಿ, ಇಲ್ಲ ಅಂದರೆ ನಿಮ್ಮ ಹತ್ರ 1 kg ಇರೋದಾದ್ರೆ ತಗೊಂಡು ಇಲ್ಲಿಗೆ ಫೂಟ್ ಹತ್ರ ಈ ಥರ ಇಟ್ಕೊಂಡು ಇಲ್ಲಿ ಕಟ್ಕೊಂಡು ಇಲ್ಲಿಗೆ ಕಟ್ಟಬೇಕು. ಕಟ್ಬಿಟ್ಟು ಹೀಗೆ ಇಲ್ಲಿ ಹಿಡ್ಕೊಂಡು ಹೀಗೆ ಮೂವ್ಮೆಂಟ್ ಮಾಡಬೇಕು, ಕೆಳಗಡೆಗೆ ಮೇಲ್ಗಡೆಗೆ ಒಂದು ಸಲ. ನೆಕ್ಸ್ಟು ಆಮೇಲೆ ಈ ಕಾಲು ಹೀಗೆ. ಓಕೆನಾ. ಇದನ್ನು ದಿನಕ್ಕೆ 3 ಸಲ ಮಾಡಬೇಕು. ತಿಂಡಿ ತಿನ್ಕೊಂಡು ಊಟ ಮಾಡ್ಕೊಂಡು ಮಾಡ್ಬೋದು, ಖಾಲಿ ಹೊಟ್ಟೆಗೆ ಮಾಡ್ಬೇಕು ಅಂತ ರೂಲ್ಸಿದೆ. ಓಕೆನಾ. ಇದು ಫಿಂಗರ್ಸ್ಗೆ ಶೋಲ್ಡರ್ ಎಕ್ಸಸೈಸು. ಫಸ್ಟು ಹೀಗೆ ನೋಡ್ಕೊಳ್ಳಿ, ನಮ್ಮ ಎದುರು ಮುಖವಾಗಿ ನಿಂತ್ಕೋಬೇಕು. ನಿಂತ್ಕೊಂಡು ಒಂದೇ ಕೈ ಹೀಗೆ ಸ್ವಲ್ಪ ದೂರ ನಿಂತ್ಕೊಂಡು ಹೀಗೆ ಮಾಡ್ತೀರಾ, ಹೀಗೆ ಹೋಗ್ಬೇಕು. ಮೇಲೆ ಭಾಗ ಟಚ್ ಆಗಬೇಕು. ಪುನಃ ಕೆಳಗಡೆ ಇಳಿಸ್ಕೊಬರ್ಬೇಕು. ಕೆಳಗಡೆ ಇಳಿಸ್ಕೊಂಡು ಮತ್ತೆ ಹೀಗೆ 2 ಸ್ಟೆಪ್ ಅಂದ್ಕೊಳ್ಳಿ. ಇದು ಆಯ್ತಾ. ಇದೊಂದು ಫಸ್ಟ್. ಸೆಕೆಂಡ್ ಹೀಗೆ ಸೈಡು ಹೀಗೆ ಮಾಡಿ. ಪುನಃ ಬ್ಯಾಕ್. ಯಾವುದು ಪೇನು, ಈಗ ಪೇನ್ ಇರುತ್ತೆ ಅಂದ್ಕೊಳ್ಳಿ ಕೈಗಳು ಅಥವಾ ಈ ಶೋಲ್ಡರ್, ಅವಾಗ ಹೀಗೆ ಟೈಟಾಗಿ ಇಟ್ಕೊಂಡು ಹೀಗೆ ಹಿಂದ್ಗಡೆಗೆ ಹೋಗಿದ್ದು ಮಿಡಲ್ ಬರಬೇಕು. ಟೈಟಾಗಿ ಮುಷ್ಟಿ ಮಾಡ್ಕೋಬೇಕು. ಹೀಗೆ ಹೋಗೋದಕ್ಕೆ ಬರಬೇಕು ಆಯ್ತಾ. ಆಮೇಲೆ ಯಾವುದು ಪೇನ್ ಇದೆ ಅದು ಹ್ಯಾಂಡು ಮೇಲಿರಬೇಕು, ಈ ಕೈ ಕೆಳಗಡೆ ಇರಬೇಕು. ಪೇನ್ ಇಲ್ಲದೆ ಇರೋ ಕೈ ಒಂದು ಟವಲ್ ತಗೊಂಡು ಮೈ ಒರೆಸ್ಕೊತೀವಲ್ಲ ಆ ಥರ 10 ಟೈಮ್ಸ್ ಮಾಡಬೇಕು. ಪೇನ್ ಇರೋದು ಮೇಲೆ ಅಲ್ಲ, ಪೇನ್ ಇರೋದು ಮೇಲೆ, ಪೇನ್ ಇಲ್ಲದೆ ಇರೋದು ಕೆಳಗಡೆ. ಆಮೇಲೆ ಹೀಗೆ ಮುಂದ್ಗಡೆಗೆ ಹಿಂದ್ಗಡೆ ಮುಂದೆ 10 ಟೈಮ್ಸ್ ಫಿಂಗರ್ ಇಲ್ಲಿ ಪೇನ್ ಬರುತ್ತಲ್ಲ ಅದಕ್ಕೆ ಇಲ್ಲಿ ನೋಡಿ. ಥ್ಯಾಂಕ್ ಯು. ಅಷ್ಟೇ. ಹಾಂ ಸರ್.